ಮೊದ್ಲೇ ಪಾರು ಅಕ್ಕಂಗೆ ನನ್ ಮೇಲೆ ಡೌಟ್ ಬಂದಿತ್ತು. ಪಿಂಕಿ ಬೇರೆ ಶಿವಣ್ಣನ ಜೊತೆ ಹೋಗಿದ್ಲು. ಎಲ್ಲ ಸೇರ್ಕೊಂಡು ಇವಾಗ ಉದ್ ನೋಡಕ್ ಹಿಟ್ಟು ರುಬ್ದಂಗ್ ರುಬ್ತಾರಲ್ಲಪ್ಪ. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಮದ್ವೆ ಆಗದೆ ಕಣ್ಣು ಹಾಕೋ ಎಲ್ಲ ಹೆಣ್ಮಕ್ಳು ಕಣ್ಣು, ಪಿಂಕಿ ಕಣ್ಣು, ಎಲ್ಲರ ಕೆಟ್ಟ ಕಣ್ಣು ಹೋಗ್ಲಿ 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 ಥೂ ಅನ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲಿ ನೋಡಿ ಎಷ್ಟು ದೃಷ್ಟಿಯಾಗಿದೆ ಅಂತ. ಹಟ್ಪಟ್ ಅಂದೇ ಹೋಯ್ತು. ಕೊಡ್ರಿ ಕಾಲು. ಮಾವ, ನಿಮಗೂ ಏನಾದ್ರು ದೃಷ್ಟಿ ತೆಗಿಬೇಕಾ? ಬೇಡ ಕಣವ, ನೀನು ಇಷ್ಟೊತ್ತು ತೆಗ್ದಿರೋ ದೃಷ್ಟಿ ನೋಡಿ ಶಲ್ಲಿದ್ದು ಓಡದೆ ಇರೋ ಗಡಿಯಾರ ತರ ನನ್ನ ಎದೆ ನಿಂತು ಹೋಗ್ಬಿಟ್ಟಿತ್ತು ಕಣವ. ನಂದು ಕಾಪಿ ಟೀ ಪೇಸ್ಟ್ ಕಣಪ್ಪಯ್ಯ. ಅದೇ ಅದೇ ಸೇಮ್ ಸೇಮ್. ಏನ 3 ಜನಕ್ಕೂ ಒಂದೇ ವಿಷಯಕ್ಕೆ ಶಾಕ? ಯಾಕೆ ಯಾಕೆ ಅಂದ್ರೆ ಸೀನಂಗೆ ಪರ್ಕೆ ಇಟ್ಬಿಟ್ಟಲ್ಲ ಅದಕ್ಕೆ. ಅಯ್ಯೋ ಅತ್ತೆ, ಅದು ಅದಕ್ಕೆ ಮೆಸೇಜ್ ಮಾಡಿದ್ರು, ಸೀನಂಗೆ ದೃಷ್ಟಿ ಆಗಿರ್ಬೋದು, ಮನೆಗೆ ಹೋದ್ಮೇಲೆ ದೃಷ್ಟಿ ತೆಗಿ ಅಂತ. ಇವ್ರು ಬೇರೆ ಒಂದು ಮಾತೇ ಆಡ್ತಿರ್ಲಿಲ್ವಾ, ಅದನ್ನ ನೋಡಿ ನಂಗೆ ತಲೆ ಎಲ್ಲ ಕೆಟ್ಟೋಯ್ತು. ದೃಷ್ಟಿನೇ ಆಗಿರ್ಬೋದೋ ಏನೋ ಅಂತ ಅನ್ಕೊಂಡು ಬಂದು ಪರ್ಕೆ ಎಲ್ಲ ಹುಡುಕಿ ದೃಷ್ಟಿ ತೆಗ್ದೇ ಬಿಟ್ಟೆ. ಇವಾಗ ನೋಡಿ ಆರಾಮಾಗಿ ಹೆಂಗ್ ನಕ್ಕೊಂಡಿದ್ದಾರೆ. ಹಾ, ಇವಾಗ ನೋಡಿ ಸೀನ್ ಅಂತಾರನೇ ಆಡ್ತಿದ್ದಾರೆ. ಕರೆಕ್ಟ್ ಆಗಿ ಮಾಡ್ದೆ ಕಣವ. ನಾನು ಅದೇ ಅನ್ಕೊಳ್ತಾ ಇದ್ದೆ, ನನ್ನ ಮಗನಿಗೆ ದೃಷ್ಟಿ ಹಾಕುವಂತವ್ರು ಯಾರವ್ರೆ ಅಂತ. ಆದ್ರೆ ಯಾರ ದೃಷ್ಟಿ ಹೆಂಗಿರ್ತದೆ ಹೇಳಕ್ಕಾಗಲ್ಲ, ಯಾರು ಬೇಕಾದ್ರೂ ಹಾಕಿರ್ಬೋದು ಅಲ್ವೇನ ಲೀಲಾ? ಹಾ, ಓ ಹೌದು, ಆ ಮಾಸ್ತಿಕ್ ಒಬ್ಳವ್ರ ಕಣ್ಣೆ ಬಿದ್ದಿರ್ಬೇಕು. ನನಗೇನು ಹಂಗ ಅನ್ಸ್ತಿಲ್ಲ. ನೀನು ಅವಳು ಯಾವಳು ಕರ್ಕ ಬಂದಿದ್ಯಲ್ಲ ಪಿಂಕಿ ಅಂತ, ಅವಳೇ ದೃಷ್ಟಿ ಹಾಕಿರ್ಬೇಕು. ಪೊರ್ಕೆ ನನ್ ಕೈಲಿರೋದು. ಅಕಸ್ಮಾತ್ ಏನಾರು ಕೆಟ್ಟ ನೋಡ್ದಲ್ಲಿ ನೋಡಿದ್ರೆ ಅವ್ರನ್ನ ಕಾಫಿ ಚಲ್ಲಿರೋ ಬಟ್ಟೆನ ಹೆಂಗೆ ಒಗ್ಯೋ ಕಲ್ ಮೇಲೆ ಹಾಕಿ ಚೆನ್ನಾಗಿ ಪರ ಅಂತ ಉಜ್ಜಿಬಿಡ್ತಾರೋ ಹಂಗೆ ಅವ್ರ ಮುಖನ ಉಜ್ಜಿಬಿಡ್ತೀನಿ. ಬರೀ ಮುಖ ಅಲ್ಲ ಕಣವ, ಸಿಕ್ಕಿದ ಕಡೆಗೆ ಉಜ್ಜಿ ಬಿಸಾಕ್ಬಿಡ್ಬೇಕು. ಅಯ್ಯೋ ಅದ್ಯಾಕ್ರಿ ನನ್ ಕಡೆಗೆ ನೋಡ್ಕೊಂಡು ಹೇಳ್ತಿದ್ದೀರಾ? ನೀನೇ ಅಲ್ವಾ ಅವಳನ್ನ ಜೊತೆಗೆ ಅಂಟಾಕೊಂಡು ಕರ್ಕ ಬರೋದು. ನನ್ನ ಮಗ ಜಿಮ್ ಮಾಡೋನು, ಊರವ್ರ ಹೆಣ್ಮಕ್ಳೆಲ್ಲ ಕಣ್ಣು ಬಿದ್ದಿರುತ್ತೆ. ಆದ್ರೆ ಆ ಕಣ್ಣು ದೃಷ್ಟಿನ ನಾಶ ಮಾಡೋದಕ್ಕೆ ಅಂತ ನನ್ನ ಸೊಸೆ ನೋಡು ಹೆಂಗ್ ನಿಂತವಳೆ. ಹೌದೌದು, ಆ ಮನೆಗೆ ದೃಷ್ಟಿ ಆಗ್ಬಾರ್ದು ಅಂತವ ಅವಳು ಯಾರೋ ದಪ್ಪ ಕಂಡ್ಬಿಟ್ಟಿರೋಳು ಫೋಟೋ ಹಾಕೊಂಡಿರ್ತಾರಲ್ಲ, ಹಂಗೆ ನಿಮ್ ಸೊಸೆ ಫೋಟೋನ ಹಾಕೊಂಬಿಡಿ, ಚೆನ್ನಾಗಿರುತ್ತೆ. ಫೋಟೋ ಯಾಕೆ ಬೇಕು? ಸೊಸೆನೇ ಇಲ್ವಾ ದೃಷ್ಟಿ ತೆಗಿಯೋಕೆ? ನೀನ್ ಸೇಫ್ ಆಗಿರಕ್ಕಂತೂ ನಾನು ಬಿಡಲ್ಲ ಕಲ. ನೀನಿದ್ರೆ ಪಿಂಕಿ ಜೊತೆ ಇರಬೇಕು, ಇಲ್ಲ ಅಂದ್ರೆ ನೆಮ್ಮದಿ ಅಂತೂ ಕೊಡಲ್ಲ ಬಿಡ್ಲ. ಯಪ್ಪ ಮಂಜೆ, ಇಲ್ಲಿ ಮಂಜೆ. ಪಾರು, ನೀನೇನಾರ ನನ್ನ ಮೇಲೆ ಡೌಟ್ ಕಿಟ್ ಪಡ್ತಿದ್ಯಾ ಹೆಂಗೆ? ನಾನು ಅದ್ರಲ್ಲೆಲ್ಲ ಶಿಸ್ತು ಕಣವ. ಮಾವ ಬರೀ ನಂಗೆ ಮಾವ ಅಷ್ಟೇಯ, ನನ್ನ ಮನ್ಸಲ್ಲಿ ಅಂಥದ್ದು ಏನು ಇಟ್ಕೊಂಡಿಲ್ಲ. ನೀವಿಬ್ರು ಮದುವೆ ಆದ್ಮೇಲೆ ನಾನು ಅದೆಲ್ಲ ಬಿಟ್ಬಿಟ್ಟಿವ್ನಿ. ಚೋ ರಾಮ, ಅದಲ್ಲೇ ಮಂಜಿ, ವಿಷಯ ಬೇರೆನೇ ಇದೆ. ಸ್ವಲ್ಪ ಮೆತ್ತ ಮಾತಾಡು. ಮಂಜಿ, ಅದೇ ನಮ್ಮತ್ತೆ ಶಾರದಾ ಇದ್ದಾರಲ್ಲ, ಅವ್ರ ಬಗ್ಗೆ ನಿಂಗೇನಾದರೂ ವಿಷಯ ಗೊತ್ತಿದ್ರೆ ಪ್ಲೀಸ್ ಹೇಳು ಮಂಜಿ. ಯವ್ವ ರಾಮ, ಅತ್ತೆ ಬಗ್ಗೆನಾ? ಪಾರು, ಅತ್ತೆ ಹೆಸರೆಲ್ಲ ಹೇಳ್ಬೇಡ. ಮಾವಂಗೆ ಏನಾರ ಗೊತ್ತಾದ್ರೆ ಬೈದಾಕ್ಬಿಡ್ತಾನ ಅಷ್ಟೇ. ನಾನು ಬರ್ತೀನಿ. ಮಂಜಿ ಬಾಯ್ಲಿ ಬಾಯ್. ಅದಕ್ಕೆ ಮತ್ತೆ ಕೇಳ್ತಿಲ್ವಾ ನಾನು? ಇಲ್ಲಿ ಮಾವ ಇಲ್ಲ, ಪ್ಲೀಸ್ ಹೇಳು ಮಂಜಿ. ಅತ್ತೆ ಇವಾಗ ಎಲ್ಲಿದ್ದಾರೆ? ಅವ್ರು ಯಾಕೆ ಮನೆ, ಗಂಡ, ಮಕ್ಕಳು ಎಲ್ಲರನ್ನೂ ಬಿಟ್ಟು ಹೋದ್ರು? ಪ್ಲೀಸ್ ಮಂಜಿ ಹೇಳು. ಪಾರು, ನಾನು ತುಂಬ ಚಿಕ್ಕವಳು.
ಆಗ ನೀನು ಪ್ಯಾಟೆಲ್ ಓದಕ್ ಹೋಯ್ತಿದ್ದೆ, ರಜಕ್ ಮಾತ್ರ ಬರುವೆ. ಮೊದಲು ಅವ್ರಿರೋ ತನಕನೂ ನೋಡಿವ್ನಿ, ನಂಗೆಲ್ಲ ನೆನ್ಪೈತೆ. ನಮ್ಮ ಅಪ್ಪಯ್ಯ ಮೊದಲು ಹೇಳ್ತಿದ್ರು, ನಮ್ಮ ಅತ್ತೆ ಶಾರದಮ್ಮ ದೊಡ್ಡ ಶ್ರೀಮಂತರಂತೆ. ಮನೇಲಿ ಆಳು ಕಾಳು ತೋಟ ತುಡ್ಕೆ ಎಲ್ಲ ಇತ್ತಂತೆ, 100 ಎಕರೆ ಜಮೀನೆಲ್ಲ ಇತ್ತಂತೆ. ಆದ್ರೆ ಅದೇನಪ್ಪ ಇದ್ದಕ್ಕಿದ್ದಂಗೆ ಎಲ್ಲ ಕಳ್ಕೊಂಬಿಟ್ರಂತೆ. ಅಷ್ಟೇ ಅಲ್ಲ ಪಾರು, ದಾನ ಧರ್ಮ ಅಂದ್ರೆ ಎತ್ತಿದ ಕೈ. ನಮ್ಮ ಅತ್ತೆ ಅಷ್ಟು ದೊಡ್ಡ ಜಮೀನ್ದಾರ್ ಆದ್ರೂ ಊರ್ ಜನ ಕಷ್ಟ ಅಂತ ಬಂದ್ರೆ ತನ್ನ ಸ್ವಂತ ಮಕ್ಳಿಗೆ ಸಹಾಯ ಮಾಡ್ದಂಗೆ ಸಹಾಯ ಮಾಡ್ತಿದ್ರಂತೆ. ಅದಲ್ಲದೆ ನಮ್ಮ ಅತ್ತೆಗೆ ಒಂದು ವಿದ್ಯೆ ತಾನಾಗೆ ಒಲ್ದಿತ್ತಂತೆ. ಈ ಗರ್ಭಿಣಿ ಹೆಂಗಸ್ರಿಗೆ ಹೆರಿಗೆ ಟೈಮಲ್ಲಿ ಮಗ ಅಡ್ಡ ತಿರುಗ್ಬಿಟ್ಟಾಗ, ನೀರು ಹೊಂಟೋದಾಗ ಎಂತೆಂಥ ದೊಡ್ಡ ಡಾಕ್ಟ್ರ್ ಕೈಲೇ ಹೆರಿಗೆ ಮಾಡ್ಸೋಕಾಯ್ತಿರ್ಲಿಲ್ಲ. ಆದರೆ ನಮ್ಮ ಅತ್ತೆ ಅಂತ ಹೆರಿಗೆ ಎಲ್ಲ ಮಾಡಿಸಿದಾರಂತೆ. ಈ ಊರಲ್ಲಿ ಸುಮಾರು ಮಕ್ಕಳು ಉಳಿಸಿರೋರೆ ನಮ್ಮ ಅತ್ತೆ. ಅದಕ್ಕೆ ಈ ಊರಿನ ಹೆಣ್ಮಕ್ಳು ಸುಮಾರು ಜನಕ್ಕೆ ಶಾರದಾ ಅಂತಾನೆ ಹೆಸರಿಟ್ಟವ್ರೆ. ತುಂಬ ಒಳ್ಳೆಯವರು ನಮ್ಮ ಅತ್ತೆ. ಆದರೆ ಏನೋ ಅಪ್ಪ, ದೇವಸ್ಥಾನದಲ್ಲಿ ಏನೋ ಕಳ್ತನ ಮಾಡ್ಬಿಟ್ಟವ್ರೆ ಅಂತ ಊರವರೆಲ್ಲ ಮಾತಾಡ್ಕತ್ತಾರೆ. ಅದ್ರ ಬಗ್ಗೆ ನಾನು ಕೇಳಕ್ಕೆ ಹೋಗಿಲ್ಲ, ಇಷ್ಟೇ ಗೊತ್ತಿರೋದು ಪಾರು ನನಗೆ.